ಏನಿದು ಸ್ಟಾರ್ಟಿಂಗಲ್ಲೇ ಟೀ ಬಾಯ್ಲ್ ಆಗೋದು ಕಾಣಿಸ್ತಿದೆ ಅಂತನಾ? ಹಂಗೇನಿಲ್ಲ. ಯಾಕೋ ಇವತ್ತು ತುಂಬ ಟೀ ಕುಡಿಬೇಕು ಅಂತ ಆಸೆ ಆಗ್ತಿತ್ತು. ಅದಕ್ಕೆ ಮಧ್ಯಾಹ್ನ 2:30 ಆಗ್ತಿತ್ತು. ಸುಮಾರು 2:30, 3 ಟೈಮಲ್ಲಿ ಟೀ ಮಾಡಿಕೊಂಡು ಕುಡಿಬೇಕು. ಊಟ ಮಾಡೋ ಮೂಡ್ ಇರಲಿಲ್ಲ. ಅದಕ್ಕೆ ಸ್ಪೆಷಲ್ಲಾಗಿ ಮಸಾಲ ಟೀ ಮಾಡ್ಕೊಂಡು ಕುಡಿತಿದ್ದೆ. ಹಾಯ್! ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಲಾಗಲ್ಲಿ ಏನೇನಿದೆ ಅಂತ ನೀವು ಚೆಕ್ ಮಾಡಿ ಇಲ್ಲಿ. ಹರ್ಷಾ, ಹಾಯ್! ಇಲ್ಲಿ ನೋಡಿಲಿ, ಪೀರಿಯಡ್ಸ್ ಇದೆ, ಪಿಂಪಲ್ ಬಂದುಬಿಟ್ಟಿದೆ. ಯಾರ್ಯಾರಿಗೆ ಈ ಥರ ಆಗುತ್ತೆ ಹೇಳಿ. ಇದು ನನ್ನ ನ್ಯಾಚುರಲ್ ಗ್ಲೋ. ಏನೂ ಮೇಕಪ್ ಇಲ್ಲ. ಅಟ್ಲೀಸ್ಟ್ ಫೇಸ್ ವಾಶ್ ಕೂಡ ಮಾಡಿಲ್ಲ. ಫೇಶು ಮಗುಗೆ ನಾವು ಕ್ವಾಲಿಟಿ ಟೈಮ್ ಕೊಡೋದು ತುಂಬ ಮುಖ್ಯ. ನಾನು ಮಾಡೋದು ಅದನ್ನೇ. ನಮ್ಮ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ನಾವು ಫಸ್ಟ್ ಮಾಡೋದೇ ಅದನ್ನು. ಹರ್ಷಾಗೆ ತುಂಬ ಚೆನ್ನಾಗಿ ಟೈಮ್ನ ಕೊಡ್ತೀನಿ. ಅವನಿಗೆ ಸ್ಪೇಸ್ ಕೊಡ್ತೀನಿ ಆಟ ಆಡೋಕ್ಕೆ. ಅದಕ್ಕೆ ನಾವು ಮನೆಯಲ್ಲಿ ಅವನಿಗೆ ಬೇಜಾರಾಗುತ್ತೆ ಅಂಥೇಳಿ ಸ್ಟೆಪ್ ಮೇಲೆ ಕೂತ್ಕೊಂಡು ಆಟ ಆಡ್ತೀವಿ. ಆಮೇಲೆ ನಾನು ಏನು ಕೆಲಸ ಮಾಡಿದರೂ ಅವನಿಗೆ ಅದರಲ್ಲೂ ನನಗೆ ಹೆಲ್ಪ್ ಮಾಡ್ತಾನೆ ಅವನು. ಮೀನ್ಸ್ ನಾನು ಅಂತೀನಿ, ಮಗ ಪ್ಲೀಸ್ ಅದನ್ನ ಸ್ವಲ್ಪ ಬಟ್ಟೆ ಒಯ್ದು ಒಳಗಡೆ ಇಟ್ಬಿಡು, ಅದನ್ನು ತಂದುಕೊಡು ಅಂತಂದರೆ ಅವನು ಎಲ್ಲನೂ ಮಮ್ಮಿ ಕೈಯಲ್ಲಿ ಇದನ್ನು ಒಳ್ಳೆ ಅನ್ನಲ್ಲ ಗೊತ್ತಾ. ಎಲ್ಲ ಕೆಲಸನೂ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾನೆ. ಅವನಿಗೂ ಇಷ್ಟ. ಅದೊಂಥರ ಆಟ ಆಡ್ದಂಗೂ ಆಗುತ್ತೆ. ಆಮೇಲೆ ಏನಂದರೆ ನಮಗೂ ಮಗುನ ಸಪ್ರೇಟಾಗಿ ಪ್ಯಾಂಪರಿಂಗ್ ಮಾಡಬೇಕು ಅಂತ ಅನಿಸೋದಿಲ್ಲ ಗೊತ್ತಾ. ನಮ್ಮಲ್ಲೇ ನಾವು ಅವನಿಗೆ ಏನಾದರೂ ಕೆಲಸ ಹೇಳ್ಕೊತ ನಾವು ಕೆಲಸ ಮಾಡ್ತಿದ್ರೆ ಮಮ್ಮಿ ನಮ್ಮ ಜೊತೆನೇ ಇದ್ದಾರೆ, ನಾವು ಮಮ್ಮಿ ಜೊತೆ ಆಟ ಆಡ್ತಾ ಇದ್ದೀವಿ ಅಂತಂದೇಳಿ ಅಂದ್ಕೊತಾರೆ. ಅವ್ರ ಪಪ್ಪ ಹೋದ್ಮೇಲೆ ನಮ್ಮ ಮನೆ ಈ ಥರ ಇರುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದು ತುಂಬ ಅವನು ಆಡಿ ತುಂಬ ಮೆಸ್ಸಪ್ ತುಂಬ ಗಲೀಜು ಮಾಡಿಬಿಡ್ತಾನೆ. ಮೀನ್ಸ್ ಆ ಸಾಮಾನು ಅಲ್ಲಿ ಇಲ್ಲಿ ಎಲ್ಲ ಹೊಸೆದು ಬಿಡ್ತಾನೆ. ಅದಕ್ಕೆ ಅದನ್ನು ಅವನ ಜೊತೆನೇ ಇದ್ಕೊಂಡು ನಾನು ಎಲ್ಲವೂ ಕೆಲಸ ಮಾಡ್ಕೊತೀನಿ. ಅವನಿಗೂ ಹೆಲ್ಪ್ ಮಾಡ್ತೀನಿ. ಅವನಿಗೆಲ್ಲನೂ ಗೈಡ್ ಮಾಡ್ತೀನಿ ಯಾವ ಥರ ಏನು ಮಾಡಬೇಕು ಅಂತಂದೇಳಿ. ಅದಕ್ಕೆ ಫಸ್ಟು ಬಟ್ಟೆನ ಫೋಲ್ಡ್ ಮಾಡೋಣ ಅಂತ ಫೋಲ್ಡ್ ಮಾಡಿಕ್ತಿದ್ದೆ. ಅವ್ನ ಡಮರು ಕೊಟ್ಟೆ. ಅವ್ನು ಡಮರುನ ಬಾರಿಸ್ತಿದ್ದ. ಆಮೇಲೆ ಒಂದು ಸ್ವಲ್ಪ ಡ್ಯಾನ್ಸು ಮಾಡ್ತಾನೆ. ಅವ್ನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಗೊತ್ತಾ. ಟೈಮು ಪೇರೆಂಟ್ಸ್ ಆಗಿ ನಾವು ಫಸ್ಟ್ ಟೈಮ್ ಕೊಡಬೇಕು. ಆವಾಗಲೇ ತಾನೇ ಮಕ್ಕಳು ನಮ್ಮ ಜೊತೆ ತುಂಬ ಬೆರೆಯೋದು, ನಾವು ಹೇಳಿದ ಮಾತನ್ನ ಕೇಳೋದು. ಅದಕ್ಕೆ ಅಂತೇಳಿ ನಾನು ಯಾವಾಗಲೂ ಹರ್ಷಾಗೆ ಚೆನ್ನಾಗಿ ಟೈಮ್ ಕೊಡ್ತೀನಿ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವ್ನು ಏನಂದ್ರೂ ಅವನಿಗೆ ಅವನ ಮೇಲೆ ಕಿರ್ಚಕ್ಕೆ ಹೋಗಲ್ಲ. ಇದನ್ನು ಮಾಡಬೇಡ, ಅದನ್ನು ಮಾಡಬೇಡ, ಹಂಗಿರು ಹಿಂಗಿರು ಅಂತ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಅವ್ನು ದೊಡ್ಡವನಲ್ಲ, ಅವನಿನ್ನೂ ತುಂಬ ಚಿಕ್ಕವನು. ಅದಕ್ಕೆ ನಮ್ಮ ಪೇರೆಂಟಿಂಗೆ ತುಂಬ ಮುಖ್ಯ ಆಗೋದು. ಅವ್ನು ಫಸ್ಟ್ ಅವ್ನಿಗೆ ನಾನು ಪ್ರಿಫ್ರೆನ್ಸ್ ಕೊಡೋದು ಊಟ, ನಿದ್ದೆ, ಅವನಿಗೆ ಟೈಮು ಯಾವಾಗ ಕೊಡಬೇಕು. ಅವ್ನು ಆಟ ಆಡ್ತಾನೆ ಅಂದರೆ ಅವನಿಗೆ ಒಂದು ಸ್ವಲ್ಪ ಆಟ ಆಡಿಸ್ತೀನಿ. ನೋಡಿಲಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಆಟ ಆಡ್ತಾನೆ ಅಂದರೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಲ್ಲ. ಅವನು ಮತ್ತು ಎಲ್ಲೂ ಹೊರಗಡೆ ಹೋಗಲ್ಲ ನನ್ನ ಬಿಟ್ಟು. ನನ್ನ ಸುತ್ತಮುತ್ತಲೇ ತಿರುಗ್ತಾನೇ ಇರ್ತಾನೆ. ಅದಕ್ಕೆ ಅವನಿಗೂ ನಾನು ಹೇಳ್ತೀನಿ, ಮಗ ಪ್ಲೀಸ್ ಹೆಲ್ಪ್ ಮಾಡು ಅಂತೇಳಿ. ನೋಡಿ ಬಟ್ಟೆ ಇಕ್ಕಕ್ಕೂ ಹೆಲ್ಪ್ ಮಾಡ್ತಾನೆ, ತೊಗೊಂಡೋಗೋಕ್ಕೂ ಹೆಲ್ಪ್ ಮಾಡ್ತಾನೆ. ಒಂದು ಸತಿ ಅವನಿಗೆ ಮೂಡಿಲ್ಲ ಅಂದರೆ ಆ ಬಟ್ಟೆನ ಹೊಸೆದು ಬಿಡ್ತಾನೆ ಅವನು. ಇವಾಗ ನೋಡಿ ಫೋಲ್ಡ್ ಮಾಡಿ ಟಿ ಶರ್ಟ್ನ ಹಾಕ್ಬಿಟ್ನಾ. ಅದಕ್ಕೆ ಅವನಿಗೆ ಹೇಳ್ತೀನಿ, ನಡಿ ಮಗ ಹೋಗಿ ಒಳಗಡೆ ಕಬೋರ್ಡಲ್ಲಿ ಇಟ್ಬಿಡೋಣ ಅಂತೇಳಿ. ಅವನು ಅದಕ್ಕೆಲ್ಲ ತುಂಬ ಎಕ್ಸೈಟ್ಮೆಂಟಲ್ಲಿ ಮಮ್ಮಿಗೆ ಹೆಲ್ಪ್ ಮಾಡ್ತಾನೆ. ಇಲ್ಲಿ ನಾನು ಮಾಡಿರೋ DIY ಅದರಲ್ಲಿ ಏನು ಗೊತ್ತಾ, ಹ್ಯಾಂಗರ್ಸ್ ಬರುತ್ತಲ್ವ, ಅದಕ್ಕೆ ಅಲ್ಲೇ ಸಿಕ್ಕಾಕಿ ಕಬೋರ್ಡ್ ಹಿಂದ್ಗಡೆನೇ ಹಾಕ್ಬಿಟ್ಟಿದ್ದೀನಿ. ಟವಲ್ಸ್ ಎಲ್ಲ ಹಾಕೋಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಮತ್ತು ಮಕ್ಕಳು ಮನೇಲಿ ಶಾಂತವಾಗಿರಬೇಕು ಅಂದರೆ ಅವ್ರು ಏನು ಮಾಡಿದರೂ ನಾವು ಸಹಿಸ್ಕೋಬೇಕಷ್ಟೆ. ನಾನು ಕ್ಲೀನ್ ಮಾಡೋಣ ಅಂತೇಳಿ ನಾನು ಬಂದರೆ ಅವ್ನು ಮತ್ತೆ ಮನೇಲೆಲ್ಲ ಹರಡ್ತಿದ್ನ. ಆಟ ಆಡಲಿ ಬಿಡು ಅಂತೇಳಿ ನಾನು ಬಿಟ್ಬಿಡ್ತೀನಿ. ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಹಾಕಕ್ಕೆ ಹೋಗಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ ಅಂತೇಳಿ ನಾವು ರೆಸ್ಟ್ರಿಕ್ಷನ್ ಮಾಡಿದರೆ ಮಕ್ಕಳು ಕ್ರ್ಯಾಂಕಿ ಆಗ್ತವೆ. ಅವರು ಒಂದು ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ ನಾವು ಹೈಡ್ರೇಟೆಡ್ ಆಗಿರ್ಬೇಕು. ನಾನು ಆವಾಗವಾಗ ಬಾಟಲ್ನ ನನ್ನ ಪಕ್ಕದಲ್ಲೇ ಇಟ್ಕೊತೀನಿ. ನೀರು ಕುಡಿತಾ ಇರ್ತೀನಿ. ಆಮೇಲೆ ಕೆಲಸನೂ ಮಾಡ್ತಾ ಇರ್ತೀನಿ. ಇದನ್ನಂತೂ ಸೋಫಾ ಕವರ್ ಎಷ್ಟು ಸತಿ ಹಾಕಿದ್ರು ಅವ್ನು ಅಷ್ಟು ಸತಿ ತೆಗಿತಾನೆ. ಮತ್ತು ನಾನು ಹಾಕ್ತೀನಿ, ಮತ್ತು ಅವ್ನು ತೆಗಿತಾನೆ. ಅವನಿಗೆ ಅವ್ನು ಸೈಕಲ್ ಮೇಲೆ ಆಟ ಆಡೋದು ತುಂಬ ಇಷ್ಟ. ಅವನಿಗೆ ಅದ್ರ ಮ್ಯಾಲೆ ಕುತ್ಕೊಂಡು ಆಟ ಆಡೋದಲ್ಲ, ಅವನಿಗೆ ಆ ವೀಲ್ ಜೊತೆ ಆಟ ಆಡೋದು ತುಂಬ ಇಷ್ಟ. ಮಕ್ಕಳಿಗೆ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಮನೆಯಲ್ಲಿ ತುಂಬ ವಸ್ತುಗಳಿರೋದಂತೂ ಕಾಮನು. ಅದನ್ನ ಅವ್ರಿಗೆ ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಎಲ್ಲರ ಮನೇಲಿ ಹೆಂಗಂತ ನಂಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಮಾತ್ರ ನಮ್ಮ ಹಸ್ಬೆಂಡ್ ಕಬೋರ್ಡು ತುಂಬ ನೀಟಾಗಿರುತ್ತೆ. ಎಲ್ಲ ಬಟ್ಟೆನೂ ಫೋಲ್ಡ್ ಮಾಡಿ ಇಟ್ಕೊತಾರೆ. ನಾನು ನೋಡಿ ತುಂಬ ಗಲೀಜಾಗಿದೆ. ಮತ್ತು ಅವನಿಗೆ ಬಲೂನ್ಸ್ನ ಹಾಕ್ಕೊಡ್ತಿದ್ದೆ. ವಿಶಾಲಿಗೆ ಹೋಗಿದ್ವಲ್ಲ ಮೊನ್ನೆ ನಾವು. ವಿಶಾಲಿಂದ ನಾವು ಏನೇನು ಬಟ್ಟೆ ತೊಗೊಂಡು ಬಂದ್ವಿ, ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅಂತ ಎಲ್ಲ ಈ ಬ್ಯಾಗಲ್ಲಿದೆ. ಅದಕ್ಕೆ ನಾನು ಒಂದು ಸತಿ ತೋರಿಸ್ಬಿಡೋಣ ಯಾವ್ಯಾವ ಬಟ್ಟೆನ ನಾನು
ತೊಗೊಂಡು ಬಂದ್ವಿ ವಿಶಾಲಿಂದ ಅಂತಂದೇಳಿ. ಮಕ್ಕಳು ಅಂದಮೇಲೆ ಹಠ ಕಾಮನ್. ಅವನು ಇನ್ನೂ ಬಲೂನ್ಸ್ ಬೇಕು ಅಂತ ಹಠ ಮಾಡ್ತಿದ್ದ. ಆ ಬಲೂನ್ಸ್ನ ತೆಗೆದಿಟ್ಟೆ ಎಲ್ಲ ಹಾಳು ಮಾಡ್ತಾನೆ ಅಂತೇಳಿ. ಅದಾದಮೇಲೆ ಫಸ್ಟ್ ಆಫ್ ಆಲು ಹರ್ಷಗೆ ಶೂ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು, ಲೈಟು ಬರ್ತಿತ್ತು ಅದರಲ್ಲಿ. ನಂಗೆ ತುಂಬ ದಿವಸದಿಂದ ಅವನಿಗೆ ಆ ಥರ ಶೂ ತೊಗೋಬೇಕು ಅಂತ ಇಷ್ಟ ಆಯಿತಾ, ಅದಕ್ಕೆ ಅದರಲ್ಲಿ ಕಲರ್ ಆಪ್ಷನ್ಸ್ ಇರಲಿಲ್ಲ, ಅದು ಒಂದೇ ಇತ್ತು, ಅದನ್ನು ತೊಗೊಂಡ್ವಿ. ಆಮೇಲೆ ಹರ್ಷಗೆ ಟೀ ಶರ್ಟ್ ತೊಗೊಂಡ್ವಿ. ಟೀ ಶರ್ಟ್ ಅಂದರೆ ಹೂಡಿ ಟೈಪಲ್ಲಿ ಇರುತ್ತಲ್ಲ ಅದನ್ನು. ಆಮೇಲೆ ಇನ್ನೊಂದು ಪ್ಯಾಂಟ್ ತೊಗೊಂಡ್ವಿ. ವಿಶಾಲಲ್ಲಿ ನನಗೆ ಕ್ವಾಲಿಟಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಬಜೆಟಲ್ಲಿ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ಈ ಪ್ಯಾಂಟಲ್ಲಿ ಏನು ಗೊತ್ತಾ, ನೀವು ಅದನ್ನು ಲೆಂತು ಜಾಸ್ತಿ ಮಾಡ್ಕೋಬೋದು. ಕೆಳಗಡೆ ಟಿಕ್ ಟ್ಯಾಕ್ ಪಿನ್ ಇದೆ, ಅದನ್ನು ಫೋಲ್ಡ್ ಮಾಡಿ ಹಾಕಿದರೆ ಇವಾಗ ಅವನಿಗೆ ಕರೆಕ್ಟ್ ಬರುತ್ತೆ. ಆಮೇಲೆ ಅದನ್ನು ದೊಡ್ಡದು ಮಾಡ್ಕೋಬೋದು ನಾವು, ಆ ಥರದ್ದು ಇತ್ತು. ಅದಾದಮೇಲೆ ನಾನು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದೆ. ನಾನೊಂದು ಸ್ಕರ್ಟ್ ತೊಗೊಂಡೆ. ನೆಕ್ಸ್ಟ್ ಎಲ್ಲಾದರೂ ಹೋಗಬೇಕಾದ್ರೆ ಹಾಕೊಳಕ್ಕಾಗುತ್ತೆ ಅಂತೇಳಿ ಒಂದು ಸ್ಕರ್ಟ್ ತೊಗೊಂಡೆ. ಅದ್ರ ಜೊತೆ ಹರ್ಷಗೆ ಮ್ಯಾಚಿಂಗ್ ಆಗೋ ಥರ ನಾನು ಒಂದು ಟೀ ಶರ್ಟ್ ತೊಗೊಂಡೆ. ಅವನಿಗೆ ಬೇಬಿ ಪಿಂಕ್ ಕಲರ್ ಹುಡಿ ತೊಗೊಂಡಿದ್ನಲ್ಲ, ಅದೇ ಥರ ನಾನು ಒಂದು ಟೀ ಶರ್ಟ್ ತೊಗೊಂಡೋಣ ಅಂತೇಳಿ ನಾನು ಒಂದು ಬ್ಲಿಂಕಿ ಆಗಿರೋ ಟೀ ಶರ್ಟ್ನ ತೊಗೊಂಡೆ. ಆಮೇಲೆ ನೋಡ್ತಾ ಇದ್ನ ಮತ್ತೆ ಒಂದು ಇದನ್ನ ತೊಗೊಂಡ್ವಿ. ನಮ್ಮ ಹಸ್ಬೆಂಡಿಗೆ ಒಂದು ಶರ್ಟ್ ತೊಗೊಂಡೆ. ಅದು ಯಾವ ಥರ ಅಂದರೆ ಒಂಥರ ಬೀಚ್ ವೈಪು ಶರ್ಟ್ ಇತ್ತು. ತುಂಬ ಚೆನ್ನಾಗಿತ್ತು, ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸ್ತಿತ್ತು. ಇವಾಗ ನಿಮ್ಗೆ ನೋಡೋಕೆ ಹೆಂಗೆ ಅನಿಸ್ತೈತೆನೋ ಗೊತ್ತಿಲ್ಲ. ಆಮೇಲೆ ಒಂದು ಮ್ಯಾಕ್ಸಿ ಗೌನು, ಲಾಂಗ್ ಇದೆ ಗೌನು, ಅದನ್ನು ತೊಗೊಂಡೆ. ಅದು ತುಂಬ ಚೆನ್ನಾಗಿ ಅಫೋರ್ಡೆಬಲಲ್ಲೇ ಇತ್ತು. ಅದನ್ನು ಹಾಕ್ಕೊಂಡು ಟ್ರೈ ಮಾಡಿ ನೋಡಿದರೆ ಚೆನ್ನಾಗಿತ್ತು. ಅದು ನೆಕ್ ಮಾತ್ರ ಯಾಕೋ ತುಂಬ ಡೀಪ್ ಅನ್ನಿಸ್ತಿದೆ. ನೋಡಬೇಕು ಒಂದು ಸತಿ ಮನೇಲಿ ಹಾಕ್ಕೊಂಡು ಟ್ರೈ ಮಾಡಿ ನೋಡಿದರೆ ಗೊತ್ತಾಗುತ್ತೆ. ಕೆಳಗಡೆ ಒಂದು ಸೈಡ್ ಸ್ಲಿಟ್ ಇತ್ತು, ಅದು ಒಂಥರ ಒನ್ ಪೀಸ್ ಥರ ಚೆನ್ನಾಗಿ ಟ್ರೆಂಡಿ ಆಗಿರುತ್ತೆ ಅಂಥೇಳಿ ತೊಗೊಂಡೆ. ಮತ್ತು ನಂಗೊಂದು ಜೀನ್ಸ್, ಈ ಕಲರಲ್ಲಿ ಜೀನ್ಸ್ ಇರಲಿಲ್ಲ, ಒಂದು ಸ್ವಲ್ಪ ಲೈಟ್ ಬ್ಲೂ ಕಲರಲ್ಲಿ ನನ್ನ ಕಡೆ ಸ್ಕಿನ್ನಿ ಫಿಟ್ ಜೀನ್ಸ್ ಇದು. ಇವಾಗ ಟ್ರೆಂಡಲ್ಲಿ ಇಲ್ಲ, ಬಟ್ ನನಗೆ ನಂದು ಬಾಡಿ ಶೇಪಿಗೆ ಸ್ಕಿನ್ನಿ ಜೀನ್ಸು ತುಂಬ ಚೆನ್ನಾಗಿ ಅನಿಸುತ್ತೆ ಬ್ಯಾಗಿ ಜೀನ್ಸ್ಗಿಂತನೂ. ಅದನ್ನು ಟ್ರೈ ಮಾಡಿದೆ, ಬಟ್ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ. ನೆಕ್ಸ್ಟ್ ಒಂದು ಟರ್ಟಲ್ ನೆಕ್ ಇರೋ ಕ್ರಾಪ್ ಟಾಪ್ನ ತೊಗೊಂಡೆ. ಅದನ್ನು ಯಾಕೋ ತುಂಬ ಇಷ್ಟ ಆಯಿತು. ಬಟ್ಟೆನೂ ಅಷ್ಟು ಚೆನ್ನಾಗಿತ್ತು ಗೊತ್ತಾ, ಎಷ್ಟು ವಿಂಟರ್ಸಲ್ಲಿ ಹಾಕೋಬೋದು, ಅಷ್ಟು ಸಾಫ್ಟಾಗಿ ಸ್ಟ್ರೆಚಬಲ್ ಆಗಿತ್ತು. ಅದಕ್ಕೆ ಅದೊಂದು ಕ್ರಾಪ್ ಟಾಪ್ನ ತೊಗೊಂಡೆ. ಇವೆಲ್ಲ ಮೊನ್ನೆ ತೊಗೊಂಡು ಬಂದ್ವಿ, ಇನ್ನೂ ತೆಗೆದಿಲ್ಲ, ಅದು ಅದೇ ಬ್ಯಾಗಲ್ಲೇ ಇಟ್ಬಿಟ್ಟಿದ್ದೆ. ಆಮೇಲೆ ಹರ್ಷ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೆ. ಇದು ಮಧ್ಯಾಹ್ನ ನಾನು ಅವನು ಯಾವ ಥರ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂತೇಳಿ ಫಸ್ಟ್ ಅವನಿಗೆ ಊಟ ಮಾಡಿಸಿರ್ತೀನಿ. ಆದಮೇಲೆ ಇಷ್ಟೆಲ್ಲ ನಾನು ಕೆಲಸ ಮಾಡ್ಕೊತೀನಿ. ಮತ್ತು ಅವ್ನು ಪ್ರಾಪರ್ ಟೈಮಿಂಗು 2-3 ಅವರ್ಸ್ ಆದಮೇಲೆ ಮತ್ತೆ ಅವನಿಗೆ ಊಟ ಮಾಡಿಸ್ತೀನಿ. ಅವನು ಅವ್ನ ಕೈಯಾರೆ ಊಟ ಮಾಡ್ತಾನೆ. ಬಟ್ ನನಗೆ ಅನ್ಸೋದೇನೆಂದ್ರೆ, ಮಕ್ಕಳು ಇನ್ನೂ ಚಿಕ್ಕವರಲ್ವಾ, ಅವರಿಗೆ ಇನ್ನೂ ಒಂದು 4-5 ಇಯರ್ಸ್ ಆಗೋ ಮಟ್ಟ ಅಂತೂ ನಮ್ಮ ಕೈಯಿಂದ ಊಟ ಮಾಡಿಸಿದ್ರೇ ಅವ್ರು ಎಷ್ಟು ತಿಂತಾರೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಪಾಪ ಅವ್ರಿಗೇನು ಗೊತ್ತಿರುತ್ತೆ ಹೇಳಿ, ಒಂದೆರಡು ತುತ್ತು ತಿಂದು ಇಟ್ಬಿಡ್ತಾರೆ, ಅಷ್ಟು ಹೆಲ್ದಿ ಇರಲ್ಲ ಅಂಥೇಳಿ. ಬಟ್ ಅದಕ್ಕೂ ನಾನೇನು ಇದು ಮಾಡಲ್ಲ, ತಿಂತೀನಿ ಅಂದರೆ ಪ್ಲೇಟಲ್ಲಿ ಹಾಕ್ಕೊಡ್ತೀನಿ, ಅವನು ಎಂಜಾಯ್ ಮಾಡ್ಕೊತ ತಿಂತಾನೆ. ನೆಕ್ಸ್ಟು ಫ್ಯಾನ್ ಹಾಕೋದು ತೆಗೆಯೋದು ಭಾಳ ಇಷ್ಟ. ಹಂಗಂತೇಳಿ ನಾನು ಏನು ಮಾಡ್ತೀನಿ, ಅಲ್ಲಿ ಸ್ವಿಚ್ ಬೋರ್ಡಲ್ಲಿ ಕೈ ಹಾಕಬಾರ್ದು ಅಂತ ಟ್ರಾನ್ಸ್ಪರೆಂಟ್ ಟೇಪಿಂದ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಹಂಗೆ ಒಂದು ಸ್ವಲ್ಪ ಹೊರಗಡೆ ಹೋದ್ವಲ್ಲ, ಸ್ಟೋರಿಗೆ ಹೋಗಿದ್ದೆ, ಕಾಜಲ್ ತೊಗೊಂಡು ಬಂದೆ, ಕಲರ್ ಬಾರಿಂದು. ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ, ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಆಮೇಲೆ ನಾನು ಯಾವಾಗಲೂ ಪಾಂಡ್ಸ್ BB ಕ್ರೀಮ್ನ ಯೂಸ್ ಮಾಡೋದು. ಈ ಸತಿ ಅದನ್ನು ಇಲ್ಲ ಅಂತ ಹೇಳಿದ್ದಕ್ಕೆ ಫೇರ್ ಆ್ಯಂಡ್ ಲವ್ಲಿ ಬ್ರ್ಯಾಂಡಿಂದೇನೋ ಅದನ್ನು ತೊಗೊಂಡೆ. ಆಮೇಲೆ ಒಂದು ಬ್ರಾಸ್ಲೆಟ್ ತುಂಬ ಇಷ್ಟ ಆಯಿತು, ಕೈಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸ್ತು. ಅದರಲ್ಲಿ ತುಂಬ ವೆರೈಟೀಸ್ ಕೂಡ ಕಲರ್ಸ್ ಇತ್ತು, ಬಟ್ ನನಗೆ ಇದರಲ್ಲಿ ಬ್ಲ್ಯಾಕು ನನ್ನ ಕೈಗೆ ಚೆನ್ನಾಗಿ ಅನ್ನಿಸ್ತಿದೆ ಅಂತ ಅಂದ್ಕೊಂಡೆ. ಅದನ್ನು ಹಾಕ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿತ್ತು, ಅದಕ್ಕೆ ಅದನ್ನೊಂದು ತೊಗೊಂಡು ಬಂದೆ. ಅದ್ರ ಜೊತೆ ಮತ್ತು ಒಂದು ರಿಂಗ್ನೂ ತೊಗೊಂಡೆ ನಾನು, ಕೈಯಲ್ಲಿ ಹಾಕೋರೋ ರಿಂಗು. ನನ್ನ ಕಡೆ ಗೋಲ್ಡ್ ಸುಮಾರಿದೆ, ಬಟ್ ಯಾವಾಗ ಹರ್ಷಂದು ಪ್ರೆಗ್ನೆನ್ಸಿ ಆದಮೇಲೆ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ನಲ್ಲ, ಆವಾಗ ಅವ್ರು ರಿಂಗ್ಸ್ ಅದು ಬರ್ತಿರಲಿಲ್ಲ, ಅದಕ್ಕೆ ಒಂದು ರಿಂಗ್ನ ತೊಗೊಂಡು ಬಂದೆ. ಆಮೇಲೆ ಇಯರಿಂಗ್ಸ್ ತೊಗೊಂಡೆ. ಇಯರಿಂಗ್ಸು ಚೆನ್ನಾಗಿದ್ದಾವೆ, ಸುಮ್ಮನೆ ಸಿಂಪಲ್ಲಾಗಿದ್ದಾವೆ, ಯಾವುದಾದ್ರೂ ಡ್ರೆಸ್ ಮೇಲೆ ಹಾಕ್ಕೋಬೋದು ಅಂಥೇಳಿ ಅದನ್ನು ಇಯರಿಂಗ್ಸ್ನು. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರ ನಮ್ಮ ಜೊತೆ ಇರಿ, ನಾವು ನಿಮ್ಮ ಜೊತೆ ಇರ್ತೀವಿ. ಬಾಯ್.